ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೋಹನ್, ಸಂಜೀವ, ರಜೆ ಮುಗಿಸ್ಕೊಂಡು ವಾಪಸ್ ಸ್ಕೂಲ್ಗೆ ಬಂದ್ಯಲ್ಲ, ಸ್ಕೂಲ್ ದಾರಿ ಮರ್ತೋಗಿರ್ತೀಯನೋ ಅಂತ ಅನ್ಕೊಂಡಿದ್ದೆ. ಅಯ್ಯ ಏನ್ ಮಾತು ಅಂತ ಆಡ್ತೀಯ ಸಂಜೀವ. ಕನ್ನಡ ಮೇಷ್ಟ್ರು ಸರ್ಕಾರಿ ಶಾಲೆ ದಾರಿ ಮರೆತ್ರೆ ಸರ್ಕಾರಿ ಶಾಲೆ ಮಕ್ಕಳ ಭವಿಷ್ಯ ಏನಾಗ್ಬೇಕು ಹೇಳು? ಅಂದ್ರೆ ನಾವು ಹೇಳ್ಕೊಡೋ ಸೈನ್ಸು ಮ್ಯಾಥ್ಸು ಅದೆಲ್ಲ ಮಕ್ಕಳಿಗೆ ಬೇಡ ಅಂತನಾ? ಅದೂ ಬಹಳ ಅವಶ್ಯಕ ಗೆಳೆಯ. ಆದರೆ ಕನ್ನಡ ನಮ್ಮ ತಾಯಿ ನುಡಿ. ಈ ತಾಯಿ ನುಡಿಯಲ್ಲಿ ಕಲ್ತಿರೋ ವಿದ್ಯಾರ್ಥಿಗಳು ಅನ್ನ ಹುಟ್ಟಿಸ್ಕೊಳ್ಳೋದು ಸುಲಭ ಅಂತ ನನ್ನೊಂದು ಇದು ಅಂದ್ರೆ ಇದು ಅಂದ್ರೆ ಇದು ಕಣಪ್ಪ. ಅಲ್ಲ, ನೀನ್ ರಜೆಲಿದ್ರು ನಾನು ಮದುವೆಗೆ ಬರ್ಲಿಲ್ಲ ನೋಡು. ಆ ಒಂದು ವಿಚಾರದಲ್ಲಿ ನನಗೆ ಕ್ಷಮೆ ಇರಲಿ ಗೆಳೆಯ. ಹೋಗ್ಲಿ ಬಿಡ, ಅದೇನೋ ಕ್ಷಮೆ ಗಿಮೆ ಅಂತಲ್ಲ. ಮತ್ತೆ ಹೇಗಿದೆ ವೈವಾಹಿಕ ಜೀವನದ ಹಗಲಿನ ಅಗಲುವಿಕೆಯ ಪರಿತಾಪಗಳು, ಇರುಳಿನ ಇರುವಿಕೆಯಲ್ಲಿ ಸಾಂಸಾರಿಕ ಮಜಲುಗಳು? ಹೇ ಸುಮ್ಮೀರ, ನೀನೊಳ್ಳೆ. ಓಹೋ, ಅತ್ತಿಗೆದೆ ಕರೆ. ಸ್ವೀಕರಿಸಿ ಸ್ವೀಕರಿಸಿ ಮಹಾಶಯರೇ. ಧರ್ಮಪತ್ನಿಯ ಕರೆಯಂ ಎರಡನೆಯ ಸದ್ದಿಗೆ ಸ್ವೀಕರಿಸದವರುಳಿಯೋದುಂಟೆ. ಸ್ವೀಕರಿಸಿ. ಹಲೋ ಅಮೃತ ಅವರೇ, ಹೇಳಿ. ಬ್ಯುಸಿ ಇದ್ದೀರಾ? ಸ್ಕೂಲ್ ಹತ್ರ ಇದ್ದೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬಿಸಿ ಅಂತೇನಿಲ್ಲ, ಹೇಳಿ. ಅದು ನೀವು ನನ್ನ ಜೊತೆ ಮಾತಾಡೋದು. ಕೊಡ ಇಲ್ಲಿ. ನಾನೊಬ್ಬ ಇಲ್ಲಿ ಇದ್ದೀನಿ, ಮದುವೆಗೆ ಬಂದಿಲ್ಲ, ನಿಮ್ಮಿಬ್ಬರಿಗೂ ಹಾರೈಸಿಲ್ಲ, ನನ್ನನ್ನು ನಿನ್ನ ಹೆಂಡತಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಯೋಚನೆನೇ ಬಂದಿಲ್ವಲ್ಲೋ ನಿನಗೆ ಸಂಜೀವ? ಇರೋ, ನನ್ನ ಪರಿಚಯನ ನಾನೇ ಮಾಡ್ಕೊಂಡು ಮಾತಾಡ್ತೀನಿ. ನಮಸ್ಕಾರ ಅತ್ತಿಗೆ ಅವರೇ. ಹಲೋ, ಯಾರು? ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ನಿಮ್ಮ ಪತಿ ಕೆಲಸ ಮಾಡೋ ಶಾಲೆಯಲ್ಲಿ ಕನ್ನಡದ ಅಧ್ಯಾಪಕ. ಸಹೋದ್ಯೋಗಿ ಅನ್ನೋದಕ್ಕಿಂತ ಗೆಳೆಯ ಅನ್ಕೋಬೋದು. ನಿಮಗೆ 100 ವರ್ಷ ಆಯಸ್ಸು ಅತ್ತಿಗೆ. ಯಾಕೆ ಹೇಳಿ? ಯಾಕೆ? ನಿಮ್ಮ ವಿಷಯ ನಮ್ಮ ಮಾತಲ್ಲಿ ಬಂದಾಗಲೇ ನಿಮ್ಮ ಜಂಗಮವಾಣಿ ಕರೆ ನಮ್ಮ ಸಂಜೀವನ ಜೇಬಲ್ಲಿ ಮುಳುಗಿತ್ತು. ಆಗ ನೀವು ಸಂಜೀವನ ಮುಖ ನೋಡಬೇಕಿತ್ತು. ಮನದ ಒಡತಿಯ ನೆನೆದವನಲ್ಲಿ ತುಸು ಏರಿಳಿತವಾಗಿತ್ತು ಉಸಿರು. ಮನದ ಒಡತಿಯ ನೆನೆದವನಲ್ಲಿ ತುಸು ಏರಿಳಿತವಾಗಿತ್ತು ಉಸಿರು. ರಿಂಗಣಿಸಿದ ದೂರವಾಣಿ ಪರದೆಯಲ್ಲೂ ಮೂಡಿದ್ದು ಅವಳದ್ದೇ ಹೆಸರು. ಸಾರಿ, ನೀವು ಹೇಳಿದ್ದೇನು ನನಗೆ ಅರ್ಥ ಆಗಿಲ್ಲ. ಓಹೋ, ನಿಮಗೆ ನಮ್ಮ ಗಣಿತ ಶಿಕ್ಷಕರ ಕೂಡುವಿಕೆ ಕಳೆದು ಬಾಗಿಸಿ ಗುನುಗುನುಗಿಸುವಿಕೆಯೇ ಹೆಚ್ಚು ಆಪ್ಯಾಯಮಾನ ಅನ್ಸುತ್ತೆ. ಇರ್ಲಿ ಬಿಡಿ ಅದಕ್ಕೆ. ನಿಮ್ಮ ಮದುವೆಗೆ ನಾನು ಬರಲಾಗಿರ್ಲಿಲ್ಲ, ಹಾಗಾಗಿ ನಿಮಗೆ ನನ್ನ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೀನಿ. ದಯಮಾಡಿ ಒಪ್ಪಿಸ್ಕೊಳ್ಳಿ. ನಿಮ್ಮ ವೈವಾಹಿಕ ಜೀವನವು ಏರಿಳಿತವಿಲ್ಲದ ವೈಮಾನಿಕ ಯಾನದಷ್ಟೇ ಸರಾಗವಾಗಿರಲಿ. ಸುಖ ಶಾಂತಿ ನೆಮ್ಮದಿ ನಿಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿರಲಿ ಎಂಬುದೇ ಈ ನಿಮ್ಮ ಮೈದುನ ಮೋಹನನ ಹಾರೈಕೆಗಳು. ಜಂಗಮವಾಣಿಯನ್ನು ನಿಮ್ಮ ಪತಿಗೆ ಹಸ್ತಾಂತರಿಸ್ತಾ ಇದ್ದೇನೆ. ನಿಮ್ಮಿಬ್ಬರ ಸರಸ ಸಂಭಾಷಣೆ ಮುಂದುವರಿಲಿ. ತಗಳಪ್ಪ. ಹಲೋ ಅಮೃತ ಅವರೇ, ಅದು ನನ್ನ ಫ್ರೆಂಡ್ ಮೋಹನ್. ಗೊತ್ತಾಯ್ತು ಬಿಡಿ. ಅದೇನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ? ಹಾ, ಅದು ನೀವು ನನ್ನ ಜೊತೆ ಬೆಳಗ್ಗೆ ನಡ್ಕೊಂಡಿದ್ದು. ಅಮೃತ ಅವರೇ, ಬೆಲ್ಲಾಯ್ತು, ಕ್ಲಾಸ್ ಇದೆ. ನಾನು ಆಮೇಲೆ ಫೋನ್ ಮಾಡಿ ಮಾತಾಡ್ಲಾ? ಹಲೋ. ಏನಿಲ್ಲ, ಆಮೇಲೆ ಫೋನ್ ಮಾಡ್ತೀನಿ. ನೀನು ಶಾಲೆಗೆ ತಲುಪಿದ್ಯಾ ಅಂತ ಕರೆ ಮಾಡಿ ವಿಚಾರಿಸಿದಾರಲ್ಲಪ್ಪ. ನೀನು ಪುಣ್ಯವಂತ ಬಿಡೋ. ಬೆಲ್ಲಾಯ್ತು, ನಡಿ. ಬಾ ಬಾ ಬಾ. ಅಮೃತ ಅವರೇ, ಅಮೃತ ಅವರೇ, ಇಲ್ವಾ? ರೂಮಲ್ಲಿ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಸಂಜೀವ, ರೂಮಲ್ಲಿ ಏನು ಹುಡುಕ್ತಾ ಇದೆಯೋ? ಅಮ್ಮ, ಅಮೃತ ಅವರು ರೂಮಲ್ಲಿ ಕಾಣ್ತಿಲ್ಲ, ಎಲ್ಲಿ ಹೋದ್ರು ಅಂತ ನೋಡ್ತಿದ್ದೆ. ಮಂಚಿದ ಕೆಳಗೆ ಬಚ್ಚಿಟ್ಕೊಂಡು ನಿನ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿರ್ಬೇಕು ನೋಡು. ಅತ್ತೆ, ಏನ್ ಕಾಮಿಡಿನಾ? ಕುಮುದ, ಸ್ವಲ್ಪ ಸುಮ್ಮನಿರ್ತೀಯಾ?
ಹಿತ್ಲಲ್ಲಿ ಬಟ್ಟೆ ಒಣಗಕ್ ಹಾಕಿದಾಳಲ್ಲ ಅದನ್ನ ತಗೊಂಬರಕ್ ಹೋಗಿದ್ದಾಳೆ. ನೋಡಿ ಅತ್ತೆ, ಮನೆಗ್ ಬಂದ್ ಕೂಡ್ಲೆ ಹೆಂಡತಿ ಕಾಣಿಸ್ತಿಲ್ಲ ಅಂತ ಮರಿ ಕಾಣ್ದಿರೋ ಬೆಕ್ತರ ಹುಡುಕ್ತಿರೋದು. ಅತ್ತೆ, ಮಾವ ಮದ್ವೆಗಿಂತ ಮುಂಚೆ ನಾವು ಮನೇಲಿ ಯಾರಾದ್ರೂ ಒಬ್ರು ಕಂಡಿಲ್ಲ ಅಂದ್ರು ಇಷ್ಟು ಟೆನ್ಷನ್ ಒಂದಿನಾರು ತಗೊಂಡಿದಾರ ಸಾಹೇಬ್ರು? ಕೇಳಿ ಅತ್ತೆ. ಏಯ್ ಅಲ್ಲ ಹೇಳ್ಟೆ ಸುಮ್ಮನಿರೋ. ನೀವೆಲ್ಲ ಎಲ್ಲೋಗಿದ್ರಿ? ಹೊರಗಡೆ ತುಂಬಾ ಬಿಸಿಲಿತ್ತಲ್ಲಪ್ಪ. ಪಾಪ ಅಮೃತ ಬಿಸಿಲಲ್ಲಿ ಬಟ್ಟೆ ಹಿಂಗ್ ತಗೋತಾಳೆ ಹೇಳು. ಅದಕ್ಕೆ ನಾವೆಲ್ಲರೂ ಅವಳಿಗೆ ಛತ್ರಿ ಹಿಡ್ಕೊಂಡು ನಿಂತಿದ್ವಿ. ಮತ್ತೆ ನೀವು ನನ್ನ ಕಾಲು ಎಳಿತಿದ್ದೀರೋ ಕಾಮಿಡಿ ಮಾಡ್ತಿದ್ದೀರೋ ಒಂದೂ ಗೊತ್ತಾಗ್ತಿಲ್ಲ ನನಗೆ. ಕಾಲು ಎಳಿತಿದ್ದೀನಿ ಅನ್ಕೋ. ಹೇಳಿರಿ, ಇನ್ನೂ ಹೇಳಿರಿ. ಅಮ್ಮ, ನಾನಿವತ್ತು ಸ್ಕೂಲಲ್ಲಿದ್ದಾಗ ಅಮೃತ ಅವ್ರು ಕಾಲ್ ಮಾಡಿದ್ರು. ಓಹೋ, ನಿನ್ ಹೆಂಡತಿಗೆ ಮಾತು ಬರುತ್ತೆ ಅಂತ ಕನ್ಫರ್ಮ್ ಆಯ್ತು ಬಿಡಪ್ಪ. ಅತ್ತೆ, ಸರಿ ಸರಿ, ಮುಂದೆ ಕೇಳು. ಅವ್ರ ಜೊತೆ ಮಾತಾಡ್ತಿದ್ದೆ, ಸ್ಕೂಲ್ ಬೆಲ್ ಆಯಿತು, ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ಮಾತಾಡೋಣ ಅಂದ್ಕೊಂಡೆ, ಸಮಯನೇ ಸಿಗಲಿಲ್ಲ. ಸಂಜೀವ, ಸಮಯ ಆಗಿಲ್ಲ ಅಂದ್ರೆ ಮಾಡ್ಕೋಬೇಕಿತ್ತು ತಾನೆ, ಇದನ್ನು ಹೇಳ್ಕೊಡ್ಬೇಕಾ? ಪಾಪ ನಿನಗೇನಾದ್ರೂ ಕೇಳಕ್ ಫೋನ್ ಮಾಡಿದ್ಲೇನೋ? ಮರ್ತೋದೆ ಕಣಮ್ಮ. ಇಷ್ಟು ದಿನ ಮೈ ಮರೆತು ಮಾತಾಡದೇ ಇದ್ದೆ, ಈಗ ಮಾತಾಡದೇ ಮರ್ತಿದ್ಯಾ? ಮೊದಲು ನಿಮ್ಮಿಬ್ರಿಗೂ ಮಾತಾಡಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ನೀವೇನತ್ಗೆ ಮಾತಾಡೋದನ್ನೇ ಏನು ಪ್ರಸ್ತುಕ್ ರೆಡಿ ಮಾಡೋ ಹಾಗೆ ಹೇಳ್ತಿದ್ದೀರಾ? ಅಂದ್ರೆ ಹ್ಞೂ ಅಂತ ತನ್ನಿಂತಾನೆ ಆಗೋ ಕೆಲ್ಸಕ್ಕೆ ಅವಕಾಶ ಬೇರೆ ಮಾಡ್ಕೊಡ್ಬೇಕಾ? ಹಾಗಲ್ಲ ಕುಮುದ, ಮೊದ್ಲೇ ಸಿಟಿಯಿಂದ ಬಂದಿರೋ ಹುಡುಗಿ, ದೊಡ್ಡ ಮನೆ ಮಗಳು, ಸಂಕೋಚ ಅಂತೂ ಸಿಕ್ಕಾಪಟ್ಟೆ ಇದೆ. ಇನ್ನು ಇವನ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಇವನ್ ಶಾಲೆ, ಅವಳು ಕೋಣೆ ಅಂತ ಇದ್ರೆ ಎಲ್ಲಿಂದ ಆಗತ್ತೆ ಹೇಳು? ಅದು ಸರಿನೇ, ನಾವು ಅಮ್ಮು ಜೊತೆ ಮಾತಾಡ್ತಾ ಇರ್ಬೇಕು. ಕುಮುದ, ಅವ್ರೇನೋ ಗಂಡ ಹೆಂಡತಿ ಮಾತಾಡ್ಬೇಕು, ನಮ್ಗೇನಿರುತ್ತೆ ಅಂತದ್ದು? ನಿಮ್ಗೆ ನಿಂತು ನಿಂತು ಕಾಲ್ ನೋವಾಗಿರುತ್ತಲ್ಲ, ಆಗ ಅವಳನ್ನ ಕರೆದು ಕಾಲು ಒತ್ತಿಸ್ಕೊಳ್ಳಿ. ನಾನು ಅಡ್ಗೆ ಮಾಡುವಾಗ ಅವಳಿಗೆ ತರಕಾರಿ ಹೆಚ್ಚಾಕ್ ಹೇಳ್ತೀನಿ. ಊಟ ಮಾಡಿದ ತಟ್ಟೆ ತೊಳೆದಿಡ್ಲಿ. ನಾನು ಬಟ್ಟೆ ಒಗೆದ್ರೆ ಅವಳು ಹಿಂಡ್ಕೊಡ್ಲಿ. ನಾನು ಬೆಳಗ್ಗೆ ಬಟ್ಟೆ ಒಣ ಹಾಕಿದ್ರೆ ಅವಳು ಸಾಯಂಕಾಲ ಹೋಗಿ ಬಟ್ಟೆ ಎತ್ಕೊಂಡ್ಬರ್ಲಿ. ಚಂದ್ರಿ ಕಸ ಗುಡ್ಸಿದ್ರೆ ಅಮೃತ ಮನೆ ಒರೆಸ್ಲಿ. ಅಮೃತ ಕಸ ಗುಡ್ಸಿದ್ರೆ ಚಂದ್ರಿ ಮನೆ ಒರೆಸ್ಲಿ. ಅಷ್ಟೇ. ಅತ್ತೆ ಅತ್ತೆ ಅತ್ತೆ, ಅವ್ರಿಗೆ ಮನೆಗೆ ಬಂದಿರೋದೇ ಕೆಲಸ ಮಾಡೋಕೆ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ, ಇವನ್ ಒಳ್ಳೆ. ಮನೇಲಿದ್ರೆ ಮನೆ ಕೆಲಸ ಮಾಡ್ಬೇಕು ಕಣೋ, ಇಲ್ಲಾಂದ್ರೆ ಮನೇಲಿ ಒಕ್ಕೊಳ್ಳೋದು ಹೇಗೆ ಹೇಳು? ನೀನ್ ಸ್ಕೂಲ್ಗೆ ಹೋಗಿ ಸುಮ್ನೆ ಬರ್ತೀಯಾ? ಪಾಠ ಮಾಡಿದ್ರೇನೆ ಮೇಷ್ಟ್ರು, ಕೆಲಸ ಮಾಡಿದ್ರೇನೆ ಸೊಸೆ. ಯಾಕೆ ಕುಮುದ ಸಿಟ್ ಮಾಡ್ಕೊಳ್ತೀಯಾ? ಅಷ್ಟು ದೊಡ್ಡ ಮನೇಲಿ ಬೆಳೆದ ನಮ್ದು ಅಷ್ಟು ದೊಡ್ಡ ಮನೆ ಅಲ್ಲ, ಸಣ್ಣ ಮನೆ. ಅರಮನೆಯಲ್ಲಿದ್ರೆ ಮಹಾರಾಣಿ, ಸಣ್ಣ ಮನೇಲಿದ್ರೆ ಹಾವರಾಣಿ ಆಗೋದನ್ನ ಕಲ್ತ್ಕೋಬೇಕತ್ಗೆ. ಇಂಥ ಸಣ್ಣ ಮನೆಯಲ್ಲಿ 4 ಜನ ಸೇರಿ ಕೆಲಸ ಹಂಚ್ಕೊಂಡ್ರೆ ಎಲ್ಗೂ ಸುಲಭ ಅಲ್ವಾ? ಫಸ್ಟು ಅವರು ನಮಗೆ ಈ ಮನೆಗೆ ಹೊಂದ್ಕೊಳ್ಳಿ, ಆಮೇಲೆ ಹಂಚ್ಕೊಳ್ಳೋದು ಅದೆಲ್ಲ ನೋಡೋಣ. ನೀವು ಏಕ್ದಮ್ ಇವಾಗಲೇ ಅವ್ರ ಕೈ ಪೊರ್ಕೆ ಎಲ್ಲ ಕೊಡಬೇಡಿ. ಆಯ್ತು ಬಿಡಪ್ಪ, ನಮ್ಮ ಮನೆ ಕಸ ನಾವೇ ಗುಡಿಸ್ಕೋತೀವಿ. ಅವಳಿಗೆ ಯಾವತ್ತು ಇದು ಅವಳ ಮನೆ ಅನ್ಸುತ್ತೋ ಆವತ್ತೇ ನಡ ಬಗ್ಸಿ ಕಸ ಗುಡಿಸ್ಲಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀಪುರ